ದೇಹದಲ್ಲಿರುವ ಅಂಗಗಳು ಪ್ರತಿಯೊಂದು ಒಂದಕ್ಕೊಂದು ಸಂಬಂಧಪಟ್ಟಿದೆ. ಒಂದಿಲ್ಲ ಅಂದರೆ ಇನ್ನೊಂದಿಲ್ಲ, ಒಂದು ಕೆಟ್ಟೋದ್ರೆ ಇನ್ನೊಂದು ಕೆಟ್ಟೋಗುತ್ತೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು, ಸೇರ್ಕೊಂಡು ಬಾಡ್ರಯ್ಯ. ಬುದ್ಧಿ ಹೇಳ್ತಾರೆ, ಮಕ್ಕಳ ಎದುರುಗಡೆ ಜಗಳ ಮಾಡಬೇಡ, ಬೇಡಪ್ಪ ಬೇಡ ಜಗಳ ಮಾಡಬೇಡ. ರೋಡಲ್ಲಿ ಹೋಗುವ ಬೇಕಾದ್ರೆ ಗಲಾಟೆ ಮಾಡ್ಕೊಂಡು ಚಪ್ಪಲಿ ತೆಗೆದು ಹೊಡ್ಕೊಂಡ್ರಿ ಇಬ್ಬರು, ಮನೆ ಒಳಗಡೆ ಗಲಾಟೆ ಮಾಡಬೇಡ್ರಯ್ಯ ಮಕ್ಕಳ ಎದುರುಗಡೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು. ಹಾಗೆ ದೇಹದಲ್ಲಿ ಯಾವುದೇ ಪಾರ್ಟ್ ಕೆಟ್ಟೋದ್ರು ತಲೆ ಕೆಟ್ಟೋಗುತ್ತೆ. ತಲೆಯೇ ನಮ್ಮನ್ನು ಪ್ರತಿಯೊಂದನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾಗಿರೋ ಹೆಡ್ ಯಾರು ಅಂದರೆ ತಲೆ, ಅದೇ ಕೆಟ್ಟೋಗುತ್ತೆ, ಬ್ರೈನು. ಸರಿ, ಇಲ್ಲಿ ಫಸ್ಟ್ ತಿಳ್ಕೊಬೇಕಾಗಿದ್ದು ಶ್ವಾಸ ಹಾಗೆ ಅಂತನ್ನೋದು ಮೂಗಿಂದ ನಡೆಯುವ ಒಂದು ಕ್ರಿಯೆ, ಮೂಗಿನ ಮೂಲಕವಾಗಿ ನಡೆಯುವ ಒಂದು ಕ್ರಿಯೆ ಶ್ವಾಸ. ಅಬ್ಡಾಮಿನಲ್ ಬ್ರೀತಿಂಗ್ ಅಂತನ್ನೋದು ಮೂಗಿಂದ ಕ್ರಿಯೆ ನಡೆದರೂ ಕೂಡ ಗಂಟಲು ಆಕ್ಟಿವೇಟ್ ಆಗುತ್ತೆ. ಅನ್ನನಾಳ ಶ್ವಾಸನಾಳ ಎರಡು ಗಂಟಲಲ್ಲಿ ಶುರು ಆಗುತ್ತೆ. ಗಂಟಲು ಇಲ್ಲಿಂದ ಶುರು ಆದರೂ ಅದರ ಮೂಲ ಈ ಜಾಗ. ಇದು ಚಿಕ್ಕದಾಗಿರುತ್ತೆ ಮೂಗಿನ ಹೊಳ್ಳೆ ಒಳಗೆ ತೂತು. ಇಲ್ಲಿ ನಾಳ ಬಂದು ಸ್ವಲ್ಪ ದೊಡ್ಡದಿರುತ್ತೆ ತೂತು. ಇದನ್ನು ಆಕ್ಟಿವೇಟ್ ಮಾಡಿದ್ರೆ ಮೂಗಿಂದ ತಗೊಳ್ಳೋ ಗಾಳಿ ಸಿಕ್ಕಾಪಟ್ಟೆ ಗಾಳಿನ ಒಳಗೆ ಕಳಿಸ್ತೀವಿ. ಇದು ಆಕ್ಟಿವೇಟ್ ಆದರೆ ಅದು ಕೇಳುತ್ತೆ ಕೊಡು ಕೊಡು ಅಂತ. ಪ್ರಾಣಾಯಾಮ ಕೂಡ ಗಂಟಲಿಂದ ಮಾಡೋದು. ಸಾಧಾರಣ ಶ್ವಾಸ ಒಂದು ಮಾತ್ರ ಮೂಗಿಂದ ನಡೆಯುತ್ತೆ. ಯಾವಾಗ ಜಾಸ್ತಿ ಗಾಳಿ ನಿಮ್ಮ ಶ್ವಾಸನಾಳದ ಮೂಲಕವಾಗಿ ಹೋಗುತ್ತೆ, ಅದು ಜಾಸ್ತಿ ಹೋದಾಗ ತಾನಾಗೇ ಡಯಾಫಾರಮ್ ಅನ್ನು ಕೆಳಗೆ ತಳ್ಳುತ್ತೆ, ಲಂಗ್ ಫುಲ್ ತುಂಬುತ್ತೆ. ಹೆಸರು ಅಬ್ಡಾಮಿನಲ್ ಬ್ರೀತಿಂಗ್ ಅಂತ. ಅಬ್ಡಾಮಿನಿಗೆ ಹೋಗಲ್ಲ, ಅದು ಹೊಟ್ಟೆ ಒಳಗೆ ಗಾಳಿ ಹೋಗೋದೇ ಇಲ್ಲ, ಅದು ಲಂಗಲ್ಲೇ ಇರುತ್ತೆ. ಲಂಗು ಹೊಟ್ಟೆ ತನಕ ಹೋಗುತ್ತೆ. ಹೆಸರು ಮಾತ್ರ ತಪ್ಪಾಗಿಟ್ಟಿದ್ದಾರೆ, ಹೆಸರು ತಪ್ಪಿದೆ, ಅಬ್ಡಾಮಿನಲ್ ಅಲ್ಲ ಅದು. ಲಂಗ್ ಬ್ರೀತಿಂಗ್ ಓನ್ಲಿ, ಬಟ್ ದ ಲಂಗ್ ವಿಲ್ ಎಕ್ಸ್ಪ್ಯಾಂಡ್ ಅಪ್ ಟು ಅಬ್ಡಾಮಿನ್. Diaphragm pushes the abdomen and make and facilitate the lung to accumulate more energy inside the lung. ಅದು ನೀವು ಅಭ್ಯಾಸ ಮಾಡಿದ್ರೆ ಮಾತ್ರ. ಆದರೆ ಒಂದು ಸತಿ ನೀವು ಅಭ್ಯಾಸ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಜನ್ಮ ನೀವು ತಾಳಿದ್ರು ಕೂಡ ಅಬ್ಡಾಮಿನಲ್ ಬ್ರೀತಿಂಗೇ ನಡೆಯುತ್ತೆ.